ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಕರ್ನಾಟಕದ ಕಾರವಾರ ಎಂಬ ಪ್ರದೇಶದ ಮೂಲಕ ಗೋವಾಗೆ ಹೋಗುತ್ತಿದ್ದಂತಹ ಒಂದು ಲಾರಿಯು ಕಾರವಾರ ಜಿಲ್ಲೆಯಲ್ಲಿದ್ದಂತಹ ಒಂದು ಸೇತುವೆಯು ಮುರಿದುಬಿಟ್ಟು ಆ ಲಾರಿಯು ನೀರಿನಲ್ಲಿ ಬಿದ್ದುಕೊಂಡು ಆ ಲಾರಿಯು ಕಾಣದಾಗಿತ್ತು. ಆದರೆ ನಮ್ಮ ಈಶ್ವರ್ ಮಲ್ಪೆರವರು ಆ ಲಾರಿಯನ್ನು ಕಂಡೆತ್ತಿದ್ದಾರೆ. ಆ ಲಾರಿ ಚಾಲಕನನ್ನು ಕೂಡಲೇ ರಕ್ಷಿಸಿದ್ದು ಆ ಲಾರಿಯು ನೀರಿನಡಿಗೆ ಬಿದ್ದು ಮುಳುಗಿ ಕಾಣದಾಗಿತ್ತು. ಈಶ್ವರ್ ಮಲ್ಪೆರವರಾಗಿದ್ದಾರೆ. ಕರ್ನಾಟಕದ ಎಲ್ಲಿ ನೀರಿನಲ್ಲಿ ಅಪಘಾತ ಸಂಭವಿಸಿದರೂ ಕೂಡ ಅಲ್ಲಿಗೆ ತಲುಪಿ ಅವರನ್ನು ರಕ್ಷಿಸುವ ಕಾರ್ಯಾಚರಣೆಗಳನ್ನು ಈಶ್ವರ್ ಮಲ್ಪೆರವರು ಮಾಡುತ್ತಿದ್ದಾರೆ. ಅವರು ಕಾರವಾರಕ್ಕೆ ಭೇಟಿ ನೀಡಿ ಕೂಡಲೇ ಅವರನ್ನು ರಕ್ಷಿಸಿ ನಂತರದ ದಿನಗಳಲ್ಲಿ ಆ ಲಾರಿಗೆ ಬೇಕಾಗಿ ಹುಡುಕಾಟನೆ ಮಾಡಿ ಈಗ ಒಂದು ವಾರದ ಮುಂಚೆ ಈ ಲಾರಿಯನ್ನು ಕಂಡೆತ್ತಿದ್ದಾರೆ. ಲಾರಿಯ ಮುಂಭಾಗ ಮೊತ್ತವಾಗಿ ಹೋಗಿದೆ. ಅದು ನೀರಿನಡಿಯಲ್ಲೇ ಸಿಲುಕಿಬಿದ್ದಿದೆ. ಬ್ಯಾಕ್ ಬದಿಯಲ್ಲಿರುವಂತಹ ಲೋಡ್ ಮಾಡುವಂತಹ ಆ ಒಂದು ಘಟಕ ಮಾತ್ರವಾಗಿದೆ ಸಿಕ್ಕಿತ್ತು. ಈಶ್ವರ್ ಮಲ್ಪೆರವರ ಕುರಿತು ಹೇಳುವುದಾದರೆ, ಇವರು ಕರ್ನಾಟಕದ ಉಡುಪಿ ಜಿಲ್ಲೆಯ ಮಲ್ಪೆ ಎಂಬ ಬೀಚ್ನಲ್ಲಿ ಅಥವಾ ಸಮುದ್ರದಲ್ಲಿ ಇರುವಂತಹ ಒಂದು ಮೀನುಗಾರನಾಗಿದ್ದಾರೆ. ಇವರು ಒಂದು ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದರು. ಅದರ ಹೆಸರೇ ಮಲ್ಪೆ ಎಂದಾಗಿದೆ. ಹೀಗೆ ಇವರು ದೊಡ್ಡ ಮೀನುಗಾರನಾಗಿ ಮೀನು ಕೆಲಸಕ್ಕೆ ಹೋಗಿ ದೊಡ್ಡ ಡೈವರ್ ಆಗಿಬಿಟ್ಟರು. ಡೈವರ್ ಎಂದು ಹೇಳಿದರೆ ನೀರಿಗೆ ಮುಳುಗಿ ಅದರೊಳಗೆ ಏನಾದರೂ ಇದ್ದರೆ ಕಂಡುಹಿಡಿಯಲು ಹೋಗುವುದು. ಒಳ್ಳೆಯ ಮೀನುಗಾರಿಕೆ ಅಥವಾ ಒಳ್ಳೆಯ ಈಜುಗಾರಿಕೆಯನ್ನು ತಿಳಿದಂತಹ ಒಂದು ವ್ಯಕ್ತಿಯಾಗಿದ್ದರು ನಮ್ಮ ಈಶ್ವರ್ ಮಲ್ಪೆ ಎಂಬವರು. ಇವರು ದೊಡ್ಡ ಮಾನವೀಯತೆಯು ಮೆರೆದಂತಹ ಒಂದು ವ್ಯಕ್ತಿಯಾಗಿದ್ದಾರೆ. ಇದು ನಮಗೆ ತಿಳಿಯುವುದು ಈ ಹಿಂದೆ ಒಂದೂವರೆ ತಿಂಗಳ ಮುಂಚೆ ನಮ್ಮ ಕೇರಳದ ಮಲಪ್ಪುರಂ ಜಿಲ್ಲೆಯ ಅರ್ಜುನ್ ಎಂಬ ಯುವಕನು ಕರ್ನಾಟಕದ ಶಿರೂರ್ ಎಂಬ ಪ್ರದೇಶದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅವರನ್ನು ಕಾಣೆಯಾದಾಗ ಅವರಿಗೆ ಬೇಕಾಗಿ ನೀರಿನಲ್ಲಿ ಡೈವ್ ಮಾಡಿ ನೀರಿನಲ್ಲಿ ಹುಡುಕಾಟನೆ ಮಾಡಿಕೊಂಡ ನಮ್ಮ ಈಶ್ವರ್ ಮಲ್ಪೆರವರ ಸಾಹಸ ಹಾಗೂ ಅವರ ಮಾನವೀಯತೆಯು ನಮಗೆ ಗೊತ್ತಾಗಿರಬಹುದು. ಸರ್ಕಾರವು ಕೈಬಿಟ್ಟ ನಂತರವೂ ಕೂಡ ಸರ್ಕಾರವು ಸುಮಾರು 20-25 ದಿನಗಳವರೆಗೆ ಅವರ ಹಿಂದೆ ಅವರನ್ನು ಆ ಅರ್ಜುನ್ ಮಲ್ಪೆರವರನ್ನು ಕಳಿಸಿಕೊಂಡು ನೀವು ಹುಡುಕಿ ಎಂದು ಹಿಂದೆ ಬಿದ್ದಿತ್ತು. ನಂತರದ ದಿನಗಳಲ್ಲಿ ಈಶ್ವರ್ ಮಲ್ಪೆರವರು ತಮ್ಮ ಕ್ಲಬ್ಬನ್ನು ತಮ್ಮ ಈಶ್ವರ್ ಮಲ್ಪೆ ಫ್ರೆಂಡ್ಸ್ ಕ್ಲಬ್ನ ಸಹಾಯದಿಂದ ಅವರು ಒಬ್ಬಂಟಿಯಾಗಿ ಸರ್ಕಾರದ ಸಹಾಯವಿಲ್ಲದೆ ತಮ್ಮ ಕ್ಲಬ್ನ ಸಹಾಯದ ಮೂಲಕ ಅವರು ಹುಡುಕಾಟನೆಯನ್ನು ಮಾಡಿದರು. ಅವರು ಮಾನವೀಯತೆಯು ಮೆರೆದುಕೊಂಡು ಹೇಳಿದರು, ನನಗೆ ಅವರ ಕುಟುಂಬವನ್ನು ಕಾಣಲು ಸಾಧ್ಯವಾಗುವುದಿಲ್ಲ, ಕುಟುಂಬದ ಬೇಸರವನ್ನು ಕಾಣಲು ನನಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ಅರ್ಜುನ್ರವರನ್ನು ಮನೆಗೆ ತಲುಪಿಸಿಯೇ ತೀರುತ್ತೇನೆ ಎಂಬ ದೃಢ ನಿಶ್ಚಯದಿಂದ ಒಬ್ಬಂಟಿಯಾಗಿ ನೀರಿನಲ್ಲಿ ಹುಡುಕಾಟನೆಗಳನ್ನು ಮಾಡಿಕೊಂಡಿದ್ದರು. ಕೊನೆಗೆ ಒಂದೂವರೆ ತಿಂಗಳಾಗುವಾಗ ಇನ್ನೂ ಏನೂ ಸಿಗಲು ಸಾಧ್ಯವಿಲ್ಲ ಎಂದು ತಿಳಿದಾಗಲಾಗಿದೆ ಅವರು ಅವರ ಹುಡುಕಾಟನೆಯನ್ನು ನಿಲ್ಲಿಸಿದ್ದು ಎಂದು ತಿಳಿಯುವಾಗ ನಮಗೆ ಬಹಳ ಸಂತೋಷ ಉಂಟಾಗುತ್ತದೆ. ಯಾಕಂದರೆ ಜಾತಿ ಮತ ಭೇದ ಭಾವ ಎಂಬ ಒಂದು ಆಶಯವು ಈ ಲೋಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಧಿಕವಾಗುತ್ತಿರುವಾಗ ಇಂತಹ ಮಾನವೀಯತೆಯು ಮೆರೆದಂತಹ ಜನರು ಇದ್ದಾರಲ್ವಾ ಎಂದು ಕೇಳುವಾಗ ಇವರನ್ನು ಕಾಣುವಾಗ ಬಹಳ ಆಶ್ವಾಸವಾಗುತ್ತಿದೆ. ನಂತರ ದಿನಗಳಲ್ಲಿ ಇವರು ಒಬ್ಬಂಟಿಯಾಗಿ ಅಥವಾ ಇವರ ಫ್ರೆಂಡ್ಸ್ ಕ್ಲಬ್ಬನ್ನು ಕರೆದುಕೊಂಡು ಆ ಅರ್ಜುನ್ರವರ ಮನೆಗೆ ಭೇಟಿ ನೀಡಿ ಅವರ ಮಕ್ಕಳಿಗೆ, ಅವರ ಹೆಂಡತಿಗೆ, ಅವರ ತಂದೆ ತಾಯಿಯರಿಗೆ ಸಾಂತ್ವನವನ್ನು ಹೇಳಿಕೊಂಡು ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಪೂರೈಸಲು ಹೇಳಿಕೊಂಡು ಅವರು ಮರಳಿದ್ದಾರೆ. ಇಷ್ಟೊಂದು ಮಾನವೀಯತೆಯನ್ನು ಮೆರೆದಂತಹ ವ್ಯಕ್ತಿಗಳನ್ನು ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಕಾಣಲು ಸಾಧ್ಯವಾಗುವುದು ಬಹಳ ಕಮ್ಮಿಯಾಗಿದೆ. ಯಾಕೆಂದರೆ ಇಂದು ರಾಜಕೀಯದಲ್ಲಿ ಅಥವಾ ಧರ್ಮದ ಹಿಂದೆ ಹೋಗುತ್ತಿರುವಂತಹ ಎಲ್ಲರೂ ಕೂಡ ಧರ್ಮದ ಹಿಂದೆ ಎಂದು ಹೇಳಿದರೆ ಅವರ ಧರ್ಮವು ಸರಿಯಿಲ್ಲ, ಇವರ ಧರ್ಮವು ಸರಿಯಿಲ್ಲ ಎಂದು ಹೇಳಿಕೊಂಡು ನಡೆಯುವವರೇ ಇಂದು ಧಾರಾಳ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂದು ಹೇಳಿಕೊಂಡು ಧರ್ಮದ ಹೆಸರಿನಲ್ಲಿ ಗಲಾಟೆ ಮಾಡಿಕೊಂಡಿರುವಾಗ, ಗಲಭೆಯನ್ನು ಉಂಟು ಮಾಡಿಕೊಂಡಿರುವಾಗ ಇಂತಹ ವ್ಯಕ್ತಿಗಳು ಇದ್ದಾರೆ ಎಂಬುದು ಬಹಳ ಗಮನಾರ್ಹ ಸಂಗತಿ. ಇವರಿಗೆ ಬೇಕಾಗಿ ಸರ್ಕಾರವು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ನೀಡಬೇಕು. ಯಾಕಂದರೆ ಇಂತಹ ವ್ಯಕ್ತಿಗಳು ಉಂಟಾಗಬೇಕಾದರೆ ಅಂತಹ ಪ್ರಶಸ್ತಿಗಳು ಕೂಡ ಅದಕ್ಕೆ ಕಾರಣವಾಗುತ್ತದೆ.
ಅಲ್ಲದಿದ್ದರೂ ಕೂಡ ಇವರು ಅರ್ಜುನ್ರವರ ಫ್ಯಾಮಿಲಿ ಅಲ್ಲ ಅಥವಾ ಸ್ನೇಹಿತನಲ್ಲ, ಯಾವುದೇ ಸಂಬಂಧಗಳೂ ಇಲ್ಲ. ಅವರು ಮರಣ ಹೊಂದಿದ ಅಥವಾ ಅವರು ಮಣ್ಣಿನಡಿಗೆ ಸಿಲುಕಿದ ನಂತರವಾಗಿದೆ ಇವರಿಗೆ ತಿಳಿದದ್ದು. ಆದರೂ ಕೂಡ ಇವರು ತನ್ನ ಪ್ರಾಣವನ್ನೇ ಅಪಾಯದಲ್ಲಿರಿಸಿಕೊಂಡು, ಬಲಿಯಾಗಿರಿಸಿಕೊಂಡು ಅವರಿಗೆ ಬೇಕಾಗಿ, ಅರ್ಜುನ್ರವರಿಗೆ ಬೇಕಾಗಿ ಹುಡುಕಾಟ ನಡೆಸಿದ್ದು ಬಹಳ ನೀರು ಎಂದು ಹೇಳಿದರೆ ಅದು ಚಿಕ್ಕ ಸಂಗತಿಯಲ್ಲ. ಯಾಕೆಂದು ಹೇಳಿದರೆ ನೀರಿನಲ್ಲಿ ಬಹಳ ಪ್ರವಾಹವು ಉಕ್ಕಿ ಬಂದರೆ, ನೀರು ಬಹಳ ವೇಗತೆಯಿಂದ ಹರಿದರೆ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಉದಾಹರಣೆಗೆ ಹೇಳುವಾಗ ನಮಗೆ ಸುನಾಮಿ ಬರುತ್ತದೆ, ಪ್ರಳಯಗಳು, ಪ್ರವಾಹಗಳು, ಅಥವಾ ಕಡಲಿನಲ್ಲಿ, ಸಮುದ್ರದಲ್ಲಿ ಅಲೆಮಾಲೆಗಳು ಬರುತ್ತದೆ ಅಲ್ವಾ, ಅಲೆಗಳು ಬರುತ್ತದೆ ಅಲ್ವಾ. ಅದನ್ನೇ ನೋಡಿದರೆ ನಮಗೆ ಸಾಧ್ಯವಾಗಬಹುದು. ಅದು ಆ ನೀರಿನಲ್ಲಿ ಯಾವುದಾದರೊಂದು ವಸ್ತು ಸಿಲುಕಿದರೆ ಅದನ್ನು ಹೊತ್ತುಕೊಂಡು ಬದಿಗೆ ಬರುತ್ತದೆ. ಅಷ್ಟಕ್ಕೂ ಶಕ್ತಿ ಇರುವ ಒಂದು ವಸ್ತುವಾಗಿದೆ ನೀರು ಎಂದು ಹೇಳುವುದು. ಇನ್ನು ನೋಡಿ, ನಮ್ಮ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ 1 ತಿಂಗಳ ಮುಂಚೆ ಬಂದಂತಹ ಒಂದು ಪ್ರವಾಹ, ಒಂದು ಭೂಕಂಪ. ಆ ಭೂಕಂಪವು ನಡೆದದ್ದು ಹೇಗೆ? ನೀರು ಬಂದು ಅದರ ಸ್ಪೀಡ್ಗೆ ಅದರಲ್ಲಿ ಬಂಡೆಕಲ್ಲುಗಳು, ದೊಡ್ಡ ದೊಡ್ಡ ಬೃಹತ್ತಾದ ಬಂಡೆಕಲ್ಲುಗಳು ಹಾಗೂ ಮನೆಗಳೇ ಕೊಚ್ಚಿ ಹೋದವು ನೀರಿನಲ್ಲಿ. ಇದರ ಅರ್ಥವೇನೆಂದರೆ, ನಾನು ಹೇಳಿ ಬರುವುದು, ನೀರಿಗೆ ಅಷ್ಟೊಂದು ಶಕ್ತಿ ಇದೆ. ಅಷ್ಟೊಂದು ಶಕ್ತಿ ಇದ್ದರೆ ಒಂದು ಮನುಷ್ಯ, ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಎಂದು ಹೇಳಿದರೆ ಅದೆಷ್ಟೋ ಮಿಲಿಯನ್ ಟನ್ ಭಾರವಿರುವಂತಹ ಬಂಡೆಕಲ್ಲುಗಳಾಗಿದೆ. ಅದರೆಡೆಯಲ್ಲಿ ಈ ಒಂದು ಮನುಷ್ಯ ಮಲ್ಪೆ, ನಮ್ಮ ಈಶ್ವರ್ ಮಲ್ಪೆರವರು ಅಧಿಕವಾದರೆ 60-70 kg ಇರುವರು. ಈ 60-70 kg ಇರುವ ಇವರನ್ನು ನೀರಿಗೆ ಕೊಂಡು ಹೋಗಲು, ಕೊಚ್ಚಿಕೊಂಡು ಹೋಗಲು ಎಷ್ಟು ಕಷ್ಟವಿದೆ? ಕಷ್ಟವೇ ಇಲ್ಲ. ಆದರೂ ಕೂಡ ಅಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಕೊಂಡು ಹೋದ ನೀರಿಗೆ ಇವರು ಅಷ್ಟು ಧೈರ್ಯದಿಂದ ಇಳಿದಿದ್ದರೆ ಇವರ ಆತ್ಮಾರ್ಥತೆಯನ್ನು, ಈ ಕೆಲಸದಲ್ಲಿರುವಂತಹ ಆತ್ಮಾರ್ಥತೆಯನ್ನು ನಮಗೆ ತಿಳಿಯಬಹುದು. ಆದ್ದರಿಂದ ಇವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೊಡಬೇಕು, ನೀಡಬೇಕು. ಸರ್ಕಾರವು ಮತ್ತಿತರ ಸಾರ್ವಜನಿಕ ಸಂಘಟನೆಗಳು ಕೂಡ, ಎಲ್ಲರೂ ಕೂಡ ಇವರಿಗೆ ಗೌರವವನ್ನು ನೀಡಿ ಇವರನ್ನು ಅನುಮೋದಿಸಬೇಕಿದೆ ಎಂದು ನಾನು ಹೇಳುತ್ತಾ ಈ ವಿಡಿಯೋಗೆ ಪುಟ್ಟ ವಿರಾಮ ಹಾಕುತ್ತಿದ್ದೇನೆ.